ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಿಮಗೆ ಹೇಳೋದಾದ್ರೆ, ಈಗ ಸುಮಾರು ದಿವಸಗಳಿಂದ ನಾವೆಲ್ಲರೂ ಟಾಕ್ಸಿಕ್ ಫಿಲಮ್ಗೆ ಕಾಯ್ತಾ ಇದ್ದೀವಿ. ಯಾಕೆ ಅಂತಂದರೆ, ಪ್ರತ್ಯೇಕವಾಗಿ ನೀವು ನೋಡೋದಾದರೆ ಎಷ್ಟು ದಿವಸಗಳಿಂದ ಟಾಕ್ಸಿಕ್ಕು ಮುಂದೆ 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 ಹೋಗ್ತಾನೆ ಇದೆ. ಅದರಲ್ಲೂ ಹೇಳೋದಾದರೆ ಜನವರಿ ನೆಕ್ಸ್ಟು ಮಾರ್ಚ್ 19ಕ್ಕೂ ಕೂಡ ಡೇಟ್ ಫಿಕ್ಸ್ ಆಯಿತು. ಆದರೆ ಮಾರ್ಚ್ 19ರಿಂದ ಜೂನ್ 4ಕ್ಕೆ ಪೋಸ್ಟ್ಪೋನ್ ಆಯಿತು. ಯಾಕೆ ಅಂತ ಕಾರಣ ನೀವು ಕೇಳೋದಾದರೆ, ಮಾರ್ಚ್ 19ಕ್ಕೆ ದುರಂಧರ್ ಫಿಲಮ್ ಕೂಡ ರಿಲೀಸ್ ಇತ್ತು. ಆ ದುರಂಧರ್ ಫಿಲಮ್ ರಿಲೀಸ್ ಇರೋದ್ರಿಂದ ಎಲ್ಲರೂ ಏನಂದ್ರು, ಈ ದುರಂಧರ್ಗೋಸ್ಕರ ಎದುರುಕೊಂಡು KGF ಕ್ಯಾನ್ಸಲ್ ಮಾಡಿದ್ರು ಅಂತ. ಆದರೆ ಒರಿಜಿನಲ್ ಕಾರಣ ಅದಲ್ಲ. ಒರಿಜಿನಲ್ ಕಾರಣ ನೀವು ನೋಡೋದಾದರೆ, ನಮ್ಮ ಎಷ್ಟು ಟಾಕ್ಸಿಕ್ ಫಿಲಮ್ ಏನಿದೆ ಅವ್ರಿಗೆ ಅದು ಗ್ಲೋಬಲಲ್ಲಿ ರಿಲೀಸ್ ಆಗಬೇಕು. ಆದರೆ ಮಿಡಲ್ ಈಸ್ಟ್ ಯುದ್ಧ ನಡೀತಿತ್ತು ಮಾರ್ಚ್ ತಿಂಗಳಲ್ಲಿ. ನಿಮಗೆಲ್ಲ ಗೊತ್ತಿರ್ಬೋದು, ಅಮೇರಿಕಾಗೂ ಇನ್ನೊಂದು ದೇಶದ ನಡುವೆ ಮಿಡಲ್ ಈಸ್ಟ್ ವಾರ್ ನಡೀತಿರೋದ್ರಿಂದ ನಮಗೆ ಕ್ರೂಡ್ ಆಯಿಲ್ ಕೊರತೆಯಾಗಿ ಮನೇಲಿ ಸಿಲಿಂಡ್ರು ಇಲ್ಲದೆ ಇರೋ ಪರಿಸ್ಥಿತಿ ಕೂಡ ಬಂತು. ಇದರಿಂದ ಅವ್ರು ಯೋಚನೆ ಮಾಡಿದ್ದು, ನಮ್ಮ ಫಿಲಮ್ ಗ್ಲೋಬಲಲ್ಲಿ ರಿಲೀಸ್ ಆಗಬೇಕಾದ್ರಿಂದ ಈ ಸಮಸ್ಯೆಯಲ್ಲಿ ನಾವು ರಿಲೀಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಎಷ್ಟೊಂದು ಜನ ಇದು ನಮ್ಮದಲ್ಲಿ ದುರಂಧರ್ಗೆ ಎದುರುಕೊಂಡಿದ್ದಾರೆ ಅಂತ ಇನ್ನೂ ಅಂದ್ಕೊಂಡಿದ್ದಾರೆ. ಆದರೆ ಅದು ಸುಳ್ಳು. ನೆಕ್ಸ್ಟು ಜೂನ್ 4ಕ್ಕೆ ಡೇಟ್ ಪೋಸ್ಟ್ಪೋನ್ ಆಯಿತು. ಈಗ ಕೇಳ್ತಿರೋ ಪ್ರಶ್ನೆ, ಜೂನ್ 4ಕ್ಕೆ ಮತ್ತೆ ಯಾಕೆ ರಿಲೀಸ್ ಮಾಡ್ತಿಲ್ಲ, ಆಗಸ್ಟ್ 26ಕ್ಕೆ ಯಾಕೆ ರಿಲೀಸ್ ಮಾಡ್ತಿದ್ದಾರೆ ಅಂತಂದರೆ, ಸಿನಿಮಾ ಕಾನ್ ಅಂತ ಒಂದಿದೆ. ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಅಥವಾ ರೀಲ್ಸ್ ನೋಡೋರಿಗೆ, ಇಲ್ಲ ಅವೆಂಜರ್ಸ್ ಸೀರೀಸ್ ನೋಡೋರಿಗೆ ಗೊತ್ತಿರತ್ತೆ. ಯಾಕೆಂದರೆ ಟಾಕ್ಸಿಕ್ ಟ್ರೇಲರ್ನ ಅದರಲ್ಲಿ ಸಿನಿಮಾ ಕಾನಿಗೆ ತೋರಿಸಿದಾಗ ದೊಡ್ಡ ದೊಡ್ಡ ಫಿಲಮ್ ಎಕ್ಸ್ಟ್ರಾಕ್ಟರ್, ಅಂದರೆ ಫಿಲಮ್ನ ಎಲ್ಲೆಲ್ಲಿಗೆ ಬೇರೆ ಬೇರೆ ದೇಶದ ಸಿನಿಮಾ ಥಿಯೇಟರ್ಗೂ ತಲುಪಿಸ್ತಾರೋ ಅಂಥ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ನೋಡಿ ಅವ್ರಿಗೆ ಇಷ್ಟ ಆದರೆ ಅವರು ಸಿನಿಮಾನ ಅವರ ಮೀಡಿಯಾದಲ್ಲಿ, ಅವರ ದೇಶದಲ್ಲಿ ಸಿನಿಮಾ ಥಿಯೇಟರ್ವರೆಗೂ ತಲುಪಿಸ್ತಾರೆ. ಇಂಥ ಒಂದು ಸಮಯ ಬಂದಾಗ ಎಷ್ಟು ಟಾಕ್ಸಿಕ್ ತೋರಿಸಿದ್ದಾರೆ. ಹಾಗೆ ರಾಮಾಯಣ ಟ್ರೀಸರ್ ಕೂಡ ತೋರಿಸಿದ್ದಾರೆ. ಅವೆಂಜರ್ಸ್, ಈಗ ಬರೋ ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ಕೂಡ ತೋರಿಸಿದ್ದಾರೆ. ಹಾಗೆ ಟಾಕ್ಸಿಕ್ ಟ್ರೈಲರ್ ನೋಡಿ ಗ್ಲೋಬಲ್ ರಿಲೀಸ್ ಮಾಡೋಕ್ಕೆ ಎಲ್ಲ ದೊಡ್ಡ ವ್ಯಕ್ತಿಗಳು ಒಪ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ, ಈ ಒಪ್ಕೊಂಡಾಗ ನಾವೆಲ್ಲ ನೋಡೋದು ಸಾಮಾನ್ಯವಾಗಿ ಮಾರ್ಚ್ ಅಂದರೆ ಬೇಸಿಗೆ ರಜಾ, ಅಥವಾ ಏಪ್ರಿಲ್ ಮೇ, ಇಲ್ಲ ಮೇನ್ಲಿ ಸೆಪ್ಟೆಂಬರ್ ಮಂತ್ ಆಫ್ ಎಂಡ್, ಇಲ್ಲ ಅಕ್ಟೋಬರ್ ಜಾಸ್ತಿ ಫಿಲಮ್ ರಿಲೀಸ್ ಆಗುತ್ತೆ, ಇಲ್ಲ ಡಿಸೆಂಬರ್. ಯಾಕೆ ಆಗಸ್ಟಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂತ ನೀವು ನೋಡೋದಾದ್ರೆ, ನಮ್ಮ ಇಂಡಿಯಾದ ಟೈಮ್ ಲೈನಲ್ಲಿ ಅಕ್ಟೋಬರ್ಗೆ ಸ್ಕೂಲ್ಸ್ ಹಾಲಿಡೇಸ್ ಇದ್ರೆ, ಬೇರೆ ಟೈಮ್ ಲೈನಲ್ಲಿ ಬೇರೆ ದೇಶದಲ್ಲಿ ಬೇರೆ ಟೈಮ್ ಲೈನ್ ಇರುತ್ತೆ. ಹಾಗಾಗಿ ಎಲ್ರಿಗೂ ಸೂಟಬಲ್ ಆಗೋಗೆ ಆಗಸ್ಟ್ನೇ ಯಾಕೆ ಚೂಸ್ ಮಾಡಿದ್ದಾರೆ ಅಂತಂದರೆ, ನೀವು ಹಳೇ ಫಿಲಮ್ ಕಿರಾತಕ ಒಂದು ನೆನಪಿಸ್ಕೋಬೋದಾ ಈ ಡೈಲಾಗು, ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದರೆ ನನ್ನ ಮಗ ಟಾಪಲ್ಲಿ ಬರ್ತಾನೆ ಅಂತ ತಾರಾ ಅವರು ಹೇಳಿರ್ತಾರೆ. ಆಗಸ್ಟ್ 26ನೇ ತಾರೀಕೆ ಶ್ರಾವಣದ ಮೊದಲನೇ ದಿವಸ ಸ್ಟಾರ್ಟ್ ಆಗೋದು ಫ್ರೆಂಡ್ಸ್. ನೋಡಿ ನಮ್ಮ ಯಶ್ರವರ ಲಾಜಿಕ್ ಥಿಂಕಿಂಗ್ ಎಲ್ಲಿವರೆಗೂ ಇದೆ. ಅದಕ್ಕೆ ಅವರು ಆಗಸ್ಟ್ 26ರಂದೇ ಅವರ ಒಂದು ಟಾಕ್ಸಿಕ್ ಫೇರಿ ಟೇಲ್ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ. ಹಾಗೆ ಇದರಲ್ಲಿ 3-4 ಜನ ಹೀರೋಯಿನ್ ಕೂಡ ಇದ್ದಾರೆ. ನಮ್ಮ ಇಂಡಿಯಾದಿಂದ ಕಿಯಾರಾ ಅಡ್ವಾನಿ ಹಾಗೂ ಕರ್ನಾಟಕದ ರುಕ್ಮಿಣಿ ವಸಂತ್ ಕೂಡ ಇದರಲ್ಲಿ ನಟಿಸ್ತಿದ್ದಾರೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಆಗಸ್ಟ್ 26, 2026ರಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಹಾಗೆ ಸ್ಟಾಪ್ ಪೈರಸಿ. ಯಾಕೆ ಅಂತಂದರೆ, ನಿಮಗೆ ಫೋನ್ನಲ್ಲಿ ನೋಡೋದಕ್ಕಿಂತ ಸಿನಿಮಾ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಜಾಸ್ತಿ ಸಿಗತ್ತೆ ಅಂತ ಹೇಳ್ತಾ, ಅಂಟಿಲ್ ವಾಚ್ ನಮ್ಮ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.